ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನಾನು ಆಗ್ಲೋನಿಮಾ ಪ್ಲ್ಯಾಂಟ್ ಬಗ್ಗೆ ಕೆಲವೊಂದು ವಿಚಾರಗಳನ್ನು ತಿಳಿಸ್ಕೊಡ್ತೀನಿ. ಬೇಸಿಕ್ಕಾಗಿ ಯಾವುದ್ಯಾವುದನ್ನು ಫಾಲೋ ಮಾಡಬೇಕು ಪ್ಲ್ಯಾಂಟ್ ವಿಷಯದಲ್ಲಿ ಅನ್ನೋದನ್ನು ಸಂಪೂರ್ಣವಾಗಿ ನೀವು ತಿಳ್ಕೊಳ್ಬೋದು. ಸಿಂಪಲ್ಲಾಗಿ ನಾನು ಟಿಪ್ಸ್ಗಳನ್ನು ಹೇಳ್ತಾ ಹೋಗ್ತೀನಿ. ಮಳೆ ಸ್ವಲ್ಪ ಮಟ್ಟಿಗೆ ಕಡಿಮೆ ಆಗಿ ಈಗ ಬಿಸಿಲು ಬರ್ತಾ ಇದೆ ಅಲ್ವಾ, ಎಲೆಗಳಲ್ಲಿ ಚೇಂಜಸ್ಸು ಕೂಡ ಕಾಣ್ತಾ ಹೋಗ್ತೀವಿ. ಮಳೆಗಾಲದಲ್ಲಿ ಒಂದು ರೀತಿಯ ಕೇರಿಂಗ್ನ ತೊಗೊಂಡ್ರೆ ತುಂಬ ಬಿಸಿಲು ಬಂದಾಗ ಇನ್ನೊಂದು ರೀತಿಯ ಕೇರಿಂಗ್ನೇ ತೊಗೊಳ್ಬೇಕಾಗತ್ತೆ ಪ್ಲ್ಯಾಂಟ್ ಬಗ್ಗೆ. ಆಗ್ಲೋನಿಮಾ ಪ್ಲ್ಯಾಂಟು ತುಂಬ ಸೂಕ್ಷ್ಮವಾದ ಪ್ಲ್ಯಾಂಟನ್ನೇ ಹೇಳ್ಬೋದು. ಅದ್ರ ಜೊತೆಗೆ ಮೃದುವಾದ ಗಿಡನೇ ಆಗ್ಲೋನಿಮಾ ಪ್ಲ್ಯಾಂಟು. ತುಂಬ ಮೃದು ಅಂದರೆ ತುಂಬಾ ಸೆನ್ಸಿಟಿವ್ ಅಂತಲೇ ಹೇಳ್ಬೋದು. ಪ್ಲ್ಯಾಂಟ್ಗಳಲ್ಲಿ ತುಂಬ ಸಾಫ್ಟಾಗಿರೋದು ಆಗ್ಲೋನಿಮಾ ಪ್ಲ್ಯಾಂಟ್ ಅಂತಲೇ ಹೇಳ್ಬೋದು. ಅದು ಬಿಟ್ಟರೆ ಪೆಪ್ರೋಮಿಯಾ ಪ್ಲ್ಯಾಂಟು, ನಿಮಗೆ 2 ವೆರೈಟಿಯ ಪ್ಲ್ಯಾಂಟ್ಗಳು ಸ್ವಲ್ಪ ಸಖತ್ತು ಸಾಫ್ಟ್ ಅಂತಲೇ ಹೇಳ್ಬೋದು. ಎಲೆಗಳ ಲೀಫು ಅಷ್ಟೇ ಸ್ವಲ್ಪ ಒಣಗ್ತಾ ಬಂತಂದರೆ ಅದು ಕರಗಿರೋ ರೀತಿಯೇ ಕಾಣುತ್ತೆ, ಒಣಗಿರೋ ಥರ ನ್ಯಾಚುರಲ್ ಆಗಿ. ಮೊದಲು ತಿಳ್ಕೊಬೇಕಾಗಿರೋದು ಆಗ್ಲೋನಿಮಾ ಪ್ಲ್ಯಾಂಟು ಔಟ್ಡೋರ್ ಪ್ಲ್ಯಾಂಟಾ, ಇಂಡೋರ್ ಪ್ಲ್ಯಾಂಟಾ, ಸೆಮಿ ಶೇಡ್ ಪ್ಲ್ಯಾಂಟಾ ಅನ್ನೋದನ್ನು ಮೊದಲು ತಿಳ್ಕೊಬೇಕು. ಔಟ್ಡೋರ್ ಪ್ಲ್ಯಾಂಟ್ ಅಂತೂ ಖಂಡಿತವಾಗ್ಲೂ ಆಗಿರೋದಿಲ್ಲ. ಪ್ಯೂರ್ ಇಂಡೋರ್ ಪ್ಲ್ಯಾಂಟು ಕೂಡ ಅಂತ ಹೇಳೋಕ್ಕಾಗೋದಿಲ್ಲ. ಸೆಮಿ ಶೇಡ್ ಪ್ಲ್ಯಾಂಟಾ ಇದು ಅನ್ನೋಕ್ಕೆ, ಅದನ್ನು ಕೂಡ ಒಂದೊಂದ್ಸಲ ಸೆಮಿ ಶೇಡ್ ಹೌದಾ ಅಲ್ವಾ ಅನ್ನೋ ಕನ್ಫ್ಯೂಷನ್ ನನಗೂ ಕೂಡ ಬಂದ್ಬಿಡುತ್ತೆ. ನೆಟ್ ಕೆಳಗಡೆ ಇಟ್ಟರೂ ಕೂಡ ನೀವು ನೋಡ್ಬೋದು 2 ಕಡೆ ಎಲೆ ಡ್ಯಾಮೇಜ್ ಆಗಿದೆ. ಸೆಮಿ ಶೇಡ್ ಅಂದರೆ ಈಗ ಒಂದು ದಿನದಲ್ಲಿ ಬರೀ ಒಂದು 10 ನಿಮಿಷ ಅಷ್ಟೇ ಪಾಸಾಗಿದ್ದು ಬಿಸಿಲು. ಅದು ಸ್ವಲ್ಪ ಡೈರೆಕ್ಟಾಗಿಯೇ ಬಿಸಿಲು ಬಿತ್ತು. ಈವ್ನಿಂಗ್ ಟೈಮಲ್ಲಿ ಬಿಸಿಲು ಬಿದ್ದಿರೋದಕ್ಕೆ ಅದು ಕಲ್ಲರ್ ಕಂಪ್ಲೀಟಾಗಿ ನೋಡಿದ್ರಿ ಅಲ್ವಾ ಯಾವ ರೀತಿ ಚೇಂಜ್ ಆಗಿತ್ತು ಅಂತ. ಈಗ ನೆಕ್ಸ್ಟ್ ಡೇ ಅದು ಕಂಪ್ಲೀಟಾಗಿ ಒಂದು ಸರ್ಕಲ್ ರೀತಿಯೇ ಓಲ್ ಆಗುತ್ತೆ. ಈ ರೀತಿ ಕಂಪ್ಲೀಟಾಗಿ ಗಿಡನ ಯಾವ ಕಡೆ ಇಟ್ಕೊಳ್ಬೇಕು ಅಂತ ಹೇಳೋದಾದರೆ, ಕೂಲ್ ಇರುವಂಥ ವೆದರ್. ಈಗ ಆಗ್ಲೋನಿಮಾ ಪ್ಲ್ಯಾಂಟನ್ನು, ಆಂಥೋರಿಯಂ ಪ್ಲ್ಯಾಂಟನ್ನು ಯಾವ ರೀತಿ ಇಟ್ಕೊಳ್ತೀರಾ, ಯಾವ ರೀತಿ ಮೇಂಟೈನ್ ಮಾಡ್ತೀರಾ, ಅದೇ ರೀತಿಯೇ ಸೇಮ್ ಟು ಸೇಮ್ ಫಾಲೋ ಮಾಡಬೇಕಾಗಿರೋದು. ಡೈರೆಕ್ಟಾಗಿ ಬಿಸಿಲು ಬೀಳೋಗಿಲ್ಲ, ಇಂಡೈರೆಕ್ಟಾಗಿ ಅದನ್ನು ಮಾರ್ನಿಂಗು ಸ್ವಲ್ಪ ಒಂದು 5 ನಿಮಿಷನೂ ಬಿದ್ದರೂ ಕೂಡ ನಾನು ಅದನ್ನು ಕೂಡ ಗ್ಯಾರಂಟಿ ಹೇಳೋಕ್ಕಾಗ್ತಿಲ್ಲ. ಯಾಕೆ ಅಂದರೆ ನಾವು ಸೈಡ್ ನೆಟ್ ಕೆಳಗಡೆ ಇಟ್ಟಿದ್ರು ಗ್ರೀನ್ ಮೆಸ್ಸು ನಿಮಗೆ ನೋಡ್ಬೋದು, ಮೇಲ್ಗಡೆ ಗ್ರೀನ್ ಮೆಸ್ ಇದೆ. ಈಗ ಸದ್ಯಕ್ಕೆ ಈಗ ಈವ್ನಿಂಗ್ ಟೈಮು ಇಷ್ಟೇ ಬಿಸಿಲು ಬೀಳ್ತಾ ಇರೋದು. ಈಗ ವಿಡಿಯೋದಲ್ಲೂ ಕಾಣ್ತಾ ಇದೆ ಅಲ್ವಾ ಬ್ಯಾಕ್ ಸೈಡು, ಇಷ್ಟು ಬಿಸಿಲಿಗೇನೆ ಆಟೋಮೆಟಿಕಲಿ 2 ಎಲೆಲಿ ಚೇಂಜಸ್ ನೋಡಿದೆ. ಈಗ ನಾಳೆ ಅದು ಸರ್ಕಲ್ ರೀತಿ ಒಣಗ್ತಾ ಬರುತ್ತೆ. ಒಣಗಿ ಕಂಪ್ಲೀಟಾಗಿ ಒಂದು ರೌಂಡಾಗಿ ಅದು ನಿಜ ಅದು ಎಲೆಯಲ್ಲಿ ತುಂಬ ಚೆಂದ ಅನಿಸೋದೇ ಇಲ್ಲ, ಆ ರೀತಿ ಕಾಣೋಕ್ಕೆ ಸ್ಟಾರ್ಟ್ ಆಗಿಬಿಡುತ್ತೆ. ತುಂಬ ಸ್ಮೂತು ಇದು ಗಿಡ ಅಂತಲೇ ಹೇಳ್ಬೋದು. ಆಗ್ಲೋನಿಮಾದಲ್ಲಿ ತುಂಬ ವೆರೈಟಿ ಸಿಗುತ್ತೆ, ಆದರೆ ನಿಮಗೆ ಈ ಶೇಡ್ಗಳಷ್ಟೇ ತುಂಬ ಸೂಕ್ಷ್ಮವಾಗಿ ಇದನ್ನು ನೋಡ್ಕೊಳ್ಬೇಕಾಗಿರೋದು. ನೀವು ಯಾವುದೇ ನರ್ಸರಿಲಿ ಕೂಡ ಹೋದಾಗ ಲಾಂಗ್ ಟೈಮ್ ಇರುವಂಥ ಆಗ್ಲೋನಿಮಾ ಪ್ಲ್ಯಾಂಟನ್ನು ಕೊಡಿ ಅಂತ ತೊಗೊಬೇಕು. ಇದೂ ಅಷ್ಟೇ ಮೇಂಟೆನೆನ್ಸ್ ನಮ್ಮ ಮನೆ ಹತ್ರ ಸ್ವಲ್ಪನೂ ಕೂಡ ಬಿಸಿಲು ಬರೋದಿಲ್ಲ. ಗಾಳಿ ಬೆಳಕಿಗೆ ಮಾತ್ರ ಕೊರತೆ ಇಲ್ಲ, ತುಂಬ ಚೆನ್ನಾಗಿ ಗಾಳಿ ಬೆಳಕಿದೆ ಅನ್ನೋದಾದರೆ ಈ ವೆರೈಟಿ ಆಗ್ಲೋನಿಮಾ ಪ್ಲ್ಯಾಂಟನ್ನು ಇಟ್ಕೊಳ್ಳಿ. ಇನ್ನೂ ಒಂದು ವೆರೈಟಿ ಬರುತ್ತೆ, ನಾನು ನೆಕ್ಸ್ಟ್ ನಿಮಗೆ ತೋರಿಸ್ತೀನಿ. ಅದೆಲ್ಲ ಕಲೆಕ್ಷನ್ನು ನೀವು ಓಕೆ ಒಂದು 5 ನಿಮಿಷ ಪಾಸಾಗುತ್ತೆ ಅಂದರೆ ಅದು ಗಿಡ ತಡ್ಕೊಳ್ಳುವಂಥ ಕೆಪಾಸಿಟಿ ಇರುತ್ತೆ. ಇದೆಲ್ಲ ಸ್ವಲ್ಪ ಶೇಡ್ಗಳು, ನೀವು ಒಳ್ಳೊಳ್ಳೆ ಶೇಡ್ಗಳನ್ನು ಕಲೆಕ್ಷನ್ನ ತೊಗೊಂಡಂಗೂ ನಿಮಗೆ ಮೇಂಟೆನೆನ್ಸು ಕೂಡ ಸ್ವಲ್ಪ ಟಫ್ ಅಂತಲೇ ಆಗ್ತಾ ಹೋಗುತ್ತೆ. ಕಲರ್ ಕಾಂಬಿನೇಷನ್ ನೋಡ್ಬೋದು, ರೆಡ್ ಆಗಿರ್ಬೋದು, ಪಿಂಕ್ ಆಗಿರ್ಬೋದು, ಗ್ರೀನ್ ಆಗಿರ್ಬೋದು, ಒಂದಕ್ಕಿಂತ ಒಂದು ಕಲರ್ ಕಾಂಬಿನೇಷನ್ ತುಂಬಾ ಚೆನ್ನಾಗಿ ಸಿಗುತ್ತೆ. ಈಗ ವಿಡಿಯೋದಲ್ಲಿ ನೋಡ್ಬೋದು ಇವತ್ತು ಬಿಸಿಲು ಬಂದಿರೋದು, ಅದರಲ್ಲೂ ಈಗ ಟೈಮಿಂಗ್ಸು ಎಷ್ಟು 4ಗೆ ನಿಮಗೆ ಬಿಸಿಲಿಗೆ ಅದು ಎಷ್ಟು ಬೇಗ ಕಲರ್ ಚೇಂಜ್ ಆಯಿತು ಅಂತಲೂ ಕೂಡ ನೋಡ್ಬೋದು. ಈ ರೀತಿ ಆದಾಗ ಯಾವ ಶೇಡಲ್ಲಿ ಇಟ್ಕೊಳ್ಳಿ. ಪ್ಯೂರ್ ಇಂಡೋರ್ ಪ್ಲ್ಯಾಂಟ್ ಅಂತ ಹೇಳ್ತಾರೆ, ಆದರೆ ಓಕೆ ಇಂಡೋರಲ್ಲಿ ಇಟ್ಕೊಳ್ಬೋದು, ಮೇಂಟೆನೆನ್ಸು ಕೂಡ ಮಾಡ್ಬೋದು. ಆದರೆ ಇಂಡೋರಲ್ಲೂ ಕೂಡ ತುಂಬ ಚೆನ್ನಾಗಿ ಬೆಳಕಿದೆ, ಗಾಳಿನೂ ಕೂಡ ಬರುತ್ತೆ. ಆಲ್ಮೋಸ್ಟ್ ಯಾವಾಗಲೂ ಬಾಗಿಲನ್ನು ಹಾಕೇ ಇರೋದಿಲ್ಲ, ತೆಗೆದಿರ್ತೀವಿ. ಒಂದು ಈವ್ನಿಂಗ್ ಆಗಿರ್ಬೋದು, ಮಾರ್ನಿಂಗ್ ಆಗಿರ್ಬೋದು ತೆಗಿತೀವಿ. ಬೆಳಕು ಗಾಳಿ ತುಂಬಾ ಚೆನ್ನಾಗಿ ಬರುತ್ತೆ ಮನೆ ಒಳಗಡೆ ಅನ್ನೋದಾದರೆ ಓಕೆ ಮೇಂಟೆನೆನ್ಸ್ನ ಮಾಡ್ಬೋದು. ಅದರಲ್ಲೂ ಕೂಡ ಲಾಂಗ್ ಟೈಮ್ ಇರುವಂಥ ಆಗ್ಲೋನಿಮಾ ಪ್ಲ್ಯಾಂಟನ್ನೇ ಕೇಳಿ ತೊಗೊಳ್ಳಿ. ಸ್ವಲ್ಪ ಸಾಫ್ಟ್ ಇದೆ ಅನ್ನುವಂಥ ಪ್ಲ್ಯಾಂಟ್ಗಳನ್ನು ಈಗ ತುಂಬ ಟೈಮ್ ಇಟ್ಟು ನಾನು ಮೇಂಟೈನ್ ಮಾಡ್ತೀನಿ ಅನ್ನೋರು ತೊಗೊಳ್ಳೋದು ಬೇಡ. ಸಾಫ್ಟ್ ಇರುವಂಥ ಆಗ್ಲೋನಿಮಾ ಪ್ಲ್ಯಾಂಟು ಆಲ್ರೆಡಿ ನಿಮ್ಮ ಹತ್ರ ಇದೆ ಅನ್ನೋದಾದರೆ ನೋ ವರಿ, ಯಾವುದೇ ಕಾರಣಕ್ಕೂ ಕೂಡ ಪ್ಲ್ಯಾಂಟಿನ ಗ್ರೋತಿಂಗು ಇನ್ನೂ ಚೆನ್ನಾಗಾಗ್ತಾನೆ ಹೋಗುತ್ತೆ. ಈಗ ಮಳೆಗಾಲ ಕಂಪ್ಲೀಟಾಗಿ ಸ್ವಲ್ಪ ಮಟ್ಟಿಗಾದ್ರೂ ಕಡಿಮೆ ಆಗ್ತಾ ಇದೆ. ಈಗ ಬಿಸಿಲು ಸ್ಟಾರ್ಟ್ ಆಗ್ತಾ ಇದೆ ಅಲ್ವಾ, ಯಾವ ಶೇಡಲ್ಲಿ ಇಟ್ಟಿದ್ದೀರಾ ಅಂತ ನೋಡ್ಕೊಳ್ಳಿ. ಸ್ವಲ್ಪ ಬಿಸಿಲು ಬರ್ತಾ ಇದೆ, ಒಂದು 5 ನಿಮಿಷನೂ ಬಿಸಿಲು ಅದಕ್ಕೆ ಖಂಡಿತವಾಗ್ಲೂ ಬೇಡ. ಯಾಕೆಂದರೆ ಕೂಲ್ ಇರುವಂತಹ ವೆದರಿಂದ ಕಂಪ್ಲೀಟಾಗಿ ಒಂದು ದಿನದ ಬಿಸಿಲಲ್ಲ, ಒಂದು ಸೆಕೆಂಡಿನ ಬಿಸಿಲನ್ನು ಕೂಡ ತಡ್ಕೊಡುವಂತಹದ್ದು ಪ್ಲ್ಯಾಂಟಿಗೆ ಇರೋದಿಲ್ಲ. ಹಾಗಾಗಿ ಇಮಿಡಿಯೇಟಾಗಿ ನಿಮಗೆ ಸ್ವಲ್ಪ ಬಿಸಿಲು ಪಾಸಾಗ್ತಾಯಿದೆ ಅಂದ್ರೂ ಚೇಂಜ್ ಮಾಡಿದ್ರೆ ಆಯಿತು. ಸೇಮು ಯಾವ ರೀತಿ ಅಂದರೆ ವೆದರು ಕೂಲಾಗಿರುವಂತಹ ವೆದರಲ್ಲಿ ಇಡಿ. ಆಗ ಅಂತ ಹೇಳಿಬಿಟ್ಟು ಯಾವಾಗಲೂ ನೀರನ್ನು ಹಾಕ್ಕೊಳ್ತಿರೋದಲ್ಲ. ಏನಾಗುತ್ತೆ ಅಂದರೆ ನಾನು ಎಲ್ಲ ವಿಡಿಯೋದಲ್ಲೂ ಹೇಳ್ತೀನಿ, ಕೂಲಿರುವಂಥ ವೆದರಲ್ಲಿ ಇಡಬೇಕು. ಒಂದೊಂದು ವೆರೈಟಿ ಪ್ಲ್ಯಾಂಟ್ಗಳನ್ನು ಅಂತೀವಿ. ಕೂಲ್ ಅಂದ ತಕ್ಷಣ ನೀರನ್ನು ಹಾಕ್ಕೊಳ್ತಾ ಇರಬೇಕು, ಲೀಫಿಗೆಲ್ಲ ನೀರನ್ನು ಸ್ಪ್ರೇ ಮಾಡ್ತಾ ಇರಬೇಕು ಅನ್ನೋದಲ್ಲ. ಆದರೆ ವೆದರೇ ಸ್ವಲ್ಪ ಬಿಸಿಲು ಕಮ್ಮಿ ಇರಬೇಕು. ಆದಷ್ಟು ಕಂಪ್ಲೀಟಾಗಿ ಬಿಸಿಲು ಕಮ್ಮಿ ಇದ್ದು
ಗಾಳಿ ಬೆಳಕು ಜಾಸ್ತಿ ಇರಬೇಕು ಅಂತ ಅಷ್ಟೇ. ಪಾಟಲ್ಲಿ ತೇವಾಂಶ ಇದೆ ಅನ್ನೋದಾದರೆ ಓಕೆ, ಲೀಫನ್ನು ಈಗ ಒಂದು ವೀಕಿಗೆ ಒಂದು ಸಲ ಲೀಫಿಗೆ ಹಾಕೋ ನೀರೇ ಅದು ರೂಟಿಗೆ ಬರುತ್ತೆ, ಅದೇ ನೀರು ಸಾಕು. ಸಮ್ಮರಲ್ಲಾಗಿರ್ಬೋದು, ರೇನಿ ಸೀಸನ್ ಆಗಿರ್ಬೋದು, ಯಾವುದೇ ಸೀಸನಲ್ಲೂ ಅಷ್ಟೇ ಒಂದೇ ರೀತಿಯ ಮೇಂಟೆನೆನ್ಸ್ನ ಮಾಡಿ. ಡಿಫ್ರೆಂಟಾಗಿ ಏನು ಮಾಡೋದು ಬೇಡ. ಪಾಟಲ್ಲಿರುವಂತಹ ಮಣ್ಣು ಕಂಪ್ಲೀಟಾಗಿ ಡ್ರೈ ಆಗ್ತಾ ಬರ್ತಾಯಿದೆಯಾ, ಕಂಪ್ಲೀಟಾಗಿ ಡ್ರೈ ಆಗೋದು ಬೇಡ. ಸ್ವಲ್ಪ ನೀರಿನ ಅಂಶ ಮಣ್ಣಲ್ಲಿ ಇದೆ ಅನ್ನೋ ಟೈಮಲ್ಲೇ ಎಲೆಗಳಿಗೆ ಸ್ಪ್ರೇನ ಮಾಡಿದ್ರೆ ಸಾಕು, ನಿಮಗೆ ಗಿಡದಲ್ಲಿ ತುಂಬಾ ಚೇಂಜಸ್ನ ನೋಡ್ಬೋದು. ಕಟ್ಟಿಂಗ್ ಪ್ಲ್ಯಾಂಟ್ ಆಗಿರ್ಬೋದು, ಆಗಲೇ ನಿಮ್ಮ ಪ್ಲ್ಯಾಂಟ್ ನನ್ನ ಹತ್ರ ಇದೆ, ಆದರೆ ಪ್ಲ್ಯಾಂಟು ತುಂಬ ಹೆಲ್ದಿಯಾಗಿಯೇ ಇದೆ, ಆದರೆ ಎಕ್ಸ್ಟ್ರಾ ಪ್ಲ್ಯಾಂಟ್ಗಳು ಮಾತ್ರ ಆಗ್ಲೇನಿಮ ಪ್ಲ್ಯಾಂಟಲ್ಲಿ ಬರ್ತಾ ಇಲ್ಲ ಅನ್ನೋದಾದರೆ, ಜೊತೆಗೆ ಏನಾಗುತ್ತೆ ಅಂದರೆ ಆಗ್ಲೇನಿಮ ಪ್ಲ್ಯಾಂಟು ಸಿಂಗಲ್ ಇದೆ, ಪ್ಲ್ಯಾಂಟು ಕೂಡ ತುಂಬ ಹೆಲ್ದಿಯಾಗಿಲ್ಲ, ಜೊತೆಗೆ ಎಕ್ಸ್ಟ್ರಾ ಪ್ಲ್ಯಾಂಟ್ಗಳು ಕೂಡ ಗ್ರೋತ್ ಆಗಿಲ್ಲ ಅನ್ನೋದಾದರೆ ಯಾವ ಕಾರಣಕ್ಕೋಸ್ಕರ ಈ ರೀತಿ ಆಗುತ್ತೆ ಅನ್ನೋದಾದರೆ, ಆಗ್ಲೇನಿಮ ಪ್ಲ್ಯಾಂಟಿಗೆ ನೀರು ತುಂಬಾ ಜಾಸ್ತಿ ಆಗಿರುತ್ತೆ. ಇಲ್ಲ ಅಂದರೆ ನೀರನ್ನು ಲಿಮಿಟೆಡ್ ಹಾಕ್ಕೊಳ್ಳಿ ಅಂತ ಹೇಳಿದ್ದಾರೆ ಅಂತೇಳ್ಬಿಟ್ಟು ಕಂಪ್ಲೀಟಾಗಿ ಲಿಮಿಟೆಡ್ ಮಾಡಿಬಿಟ್ಟಿರ್ತೀರ. ಕಂಪ್ಲೀಟಾಗಿ ಕಡಿಮೆ ಹಾಕೋದ್ರಿಂದನೂ ಕೂಡ ಪ್ಲ್ಯಾಂಟಲ್ಲಿ ಎಕ್ಸ್ಟ್ರಾ ಪ್ಲ್ಯಾಂಟ್ಸ್ಗಳೆಲ್ಲ ಗ್ರೋತ್ ಆಗೋದಿಲ್ಲ. ಜಾಸ್ತಿ ನೀರಾದ್ರೂ ಕೂಡ ಗಿಡ ಕೊಳ್ತೋಗುತ್ತೆ, ಇಲ್ಲ ಅಂದರೆ ಎಕ್ಸ್ಟ್ರಾ ಪ್ಲ್ಯಾಂಟ್ಗಳು ಒಳಗಡೆ ಕೊಳಿತಾ ಬರುತ್ತೆ. ನಮಗೆ ಗೊತ್ತಾಗೋದಿಲ್ಲ, ನೋಡೋಕ್ಕೆ ಒಂದೇ ಸಿಂಗಲ್ ಪ್ಲ್ಯಾಂಟ್ ಇರುತ್ತೆ, ಒಳಗಡೆ ಎಕ್ಸ್ಟ್ರಾ ಪ್ಲ್ಯಾಂಟ್ ಗ್ರೋತಿಂಗ್ ಸ್ಟಾರ್ಟ್ ಮಾಡಿದ್ರೂ ಕೂಡ ನೀರು ತುಂಬ ಜಾಸ್ತಿಯಾಗಿ ಕೊಳಿಬೋದು, ಇಲ್ಲ ನೀರು ತುಂಬ ಕಮ್ಮಿ ಆಗಿಯೂ ಕೂಡ ಕೊಳಿಬೋದು. ಹಾಗಾಗಿ ಆಲ್ಮೋಸ್ಟ್ ಲೀಫಿಗೆ ನೀಟಾಗಿ ನೀರನ್ನು ಸ್ಪ್ರೇ ಮಾಡಿಕೊಳ್ಬೇಕು. ಅದೇ ವಾಟರು ಸಾಕು ಪ್ಲ್ಯಾಂಟಿನ ಬುಡಕ್ಕೆ, ಅದೇನೇ ನೀರು ಕೊಡೋದ್ರಿಂದ ಅದೇ ನೀರು ಗಿಡಕ್ಕೆ ಸಾಕಾಗುತ್ತೆ. ಈಗ ನೋಡ್ಬೋದು ಕಲರ್ ಕಾಂಬಿನೇಷನ್ನು ಯಾವ ರೀತಿ ಒಂದಕ್ಕಿಂತ ಒಂದು ಡಿಫ್ರೆಂಟ್ ಕಲರ್ ಕಾಂಬಿನೇಷನ್ ಇರುವಂಥ ಆಗ್ಲೇನಿಮ ಪ್ಲ್ಯಾಂಟ್ ನಮ್ಮ ನರ್ಸರಿಯಲ್ಲಿ ಸಿಗುತ್ತೆ. ಅದರಲ್ಲೂ ವಿತೌಟ್ ಕೋಕೋ ಪೌಡ್ರು ಅಂತಲೇ ಹೇಳ್ಬೋದು. ಎಲ್ಲ ಪ್ಲ್ಯಾಂಟ್ಗಳು ಕೂಡ ರಿಪೋರ್ಟಿಂಗ್ ಆಗಿರೋದ್ರಿಂದನೇ ಇಷ್ಟು ಹೆಲ್ದಿ ಮತ್ತು ಬುಷಿಯಾಗಿ ಕಾಣ್ತಾ ಇರೋದು. ಮಿನಿಮಮ್ ಒಂದು 500ರಿಂದ ಒಂದು 600 ಪ್ಲ್ಯಾಂಟ್ಗಳು ಆಗ್ಲೇನಿಮ ಪ್ಲ್ಯಾಂಟ್ ಇರ್ಬೋದು. ಅದರಲ್ಲೂ ರೆಡ್ಡು ಪಿಂಕು ಈ ರೀತಿ ಕಾಂಬಿನೇಷನ್ನೇ ಒಂದು 500-600 ಪಾಟ್ಗಳಿದೆ. ಅದು ಎಲ್ಲ ಪಾಟ್ಗಳಲ್ಲಿರುವಂಥ ಆಗ್ಲೇನಿಮ ಪ್ಲ್ಯಾಂಟು ಕೂಡ ತುಂಬ ಬುಷಿ ಮತ್ತು ಹೆಲ್ದಿಯಾಗಿದೆ. ಯಾಕೆ ಅಂದರೆ ಯಾವ ರೀತಿ ನೀರನ್ನು ಹಾಕ್ಕೊಳ್ತೀವಿ ನರ್ಸರಿಲಿ, ಜೊತೆಗೆ ಎಷ್ಟು ಟೈಮಿಗೆ ಒಂದು ಸಲ ಫರ್ಟಿಲೈಸರ್ ಕೊಡ್ತೀವಿ. ಎಲ್ಲ ಪಾಟಲ್ಲೂ ಕೂಡ ಫರ್ಟಿಲೈಸರ್ ಒಂದೊಂದು ಪಾಟಲ್ಲಿ ನೋಡೋಕ್ಕೂ ಕೂಡ ಸಿಗ್ತಲ್ವ, ಒಂದು 2 ಕಾಳು 3 ಕಾಳಷ್ಟು ನಾವು ನರ್ಸರಿಯಲ್ಲಿ ಯೂಸ್ ಮಾಡುವಂತಹ ಫರ್ಟಿಲೈಸರ್ನ ಹಾಕ್ಕೊಳ್ತಾ ಇರ್ತೀವಿ. ಚಿಕ್ಕ ಪಾಟಲ್ಲೇ ಅಷ್ಟು ಹೆಲ್ದಿಯಾಗಿ ಯಾವ ರೀತಿ ಬರುತ್ತೆ ಅನ್ನೋದು ಕೂಡ ಅನ್ನಿಸ್ತಾ ಇರುತ್ತೆ. ಈ ರೀತಿ ಮೇಂಟೆನೆನ್ಸ್ ಆಗಿರ್ಬೋದು, ಇನ್ ಟೈಮಿಗೆ ಸ್ಪ್ರೇಗಳನ್ನು ಮಾಡ್ಕೊಳ್ಳೋದು, ಜೊತೆಗೆ ಫರ್ಟಿಲೈಸರ್ನ ಕೊಡೋದು ಪ್ಲ್ಯಾಂಟಿಗೆ, ಇನ್ ಟೈಮಿಗೆ ನೀರನ್ನು ಹಾಕ್ಕೊಳ್ಳೋದು, ಯಾವ ಟೈಮಿಗೆ ನೀರು ಬೇಡ ಅಂತ ಕಡಿಮೆ ಮಾಡ್ಕೊಳ್ಳೋದು, ಅದನ್ನು ಕೂಡ ಫಾಲೋ ಮಾಡಬೇಕಾಗತ್ತೆ. ಈಗ ಪ್ಲ್ಯಾಂಟ್ ನೋಡ್ಬೋದು ಅನ್ಹೆಲ್ದಿ ಆದ್ರೂ ಕೂಡ ಲೀಫ್ ಮಾತ್ರ ಒಂದಾದ್ರೂ ಕೂಡ ಸಿಂಗಲಾಗಿ ಕಾಣ್ತಾ ಇದೆ ಅಲ್ವಾ ಪಾಟಲ್ಲಿ. ಈಗ ರೂಟ್ ಒಳಗಡೆ ಅದರಲ್ಲಿ ರೂಟ್ಗಳು ತುಂಬ ಸ್ಟ್ರಾಂಗ್ ಆಗಿದ್ರೆ ಏನಾಗುತ್ತೆ ಅಂದರೆ, ಇನ್ನು ನೆಕ್ಸ್ಟ್ ಈ ಪಾಟಿನ ಫೋಟೋ ನಾನು ಬರೀ ಫೋಟೋನೋ ಅಪ್ಲೋಡ್ ಮಾಡ್ತೀನಿ. ಇದೇ ಒಂದು ಲೀಫಲ್ಲಿ ಯಾವ ರೀತಿ ಪ್ಲ್ಯಾಂಟಿನ ಗ್ರೋತಿಂಗ್ ಸ್ಟಾರ್ಟ್ ಆಗ್ತಾ ಹೋಗುತ್ತೆ, ಎಷ್ಟು ಬುಷಿಯಾಗಿರುವಂತಹ ಪ್ಲ್ಯಾಂಟನ್ನು ನೀವು ನೋಡ್ಬೋದು ಅಂತಲೂ ಕೂಡ ನೋಡ್ಬೋದು. ನಿಂಬದಲ್ಲಿ ಇದೆಲ್ಲ ಸ್ವಲ್ಪ ಸಾಫ್ಟಾಗಿರುತ್ತೆ ಪ್ಲ್ಯಾಂಟ್. ಆಗ್ಲೇನಿಮದಲ್ಲಿ ಇನ್ನೊಂದು ಶೇಡ್ ನೋಡ್ಬೋದು, ಇದು ಸ್ವಲ್ಪ ಹಾರ್ಡ್ ಅಂತಲೇ ಹೇಳ್ಬೋದು. ಈ ಪ್ಲ್ಯಾಂಟು ಸ್ವಲ್ಪ ಬಿಸಿಲು ಪಾಸ್ ಆಗ್ತಾಯಿದೆ ಅಂದರೆ ತಡ್ಕೊಳ್ಳುತ್ತೆ. ಬಿಸಿಲಿಗೆ ಏನು ಕಾರಣಕ್ಕೂ ಕೂಡ ಗಿಡ ಮಾತ್ರ ಡ್ಯಾಮೇಜ್ ಆಗೋದಿಲ್ಲ, ಶೇಡ್ ಮಾತ್ರ ತುಂಬಾ ಚೆನ್ನಾಗಾಗುತ್ತೆ. ಸ್ವಲ್ಪ ಬಿಸಿಲು ಪಾಸ್ ಆಗಿದ ತಕ್ಷಣ ಫುಲ್ಲು ಗ್ರೀನ್ ಇರುವಂಥ ಕೆಳಗಡೆ ಲೀಫ್ಗಳು ನೋಡ್ಬೋದು, ಮೇಲ್ಗಡೆ ಎಲ್ಲ ರೆಡ್ ಬಾರ್ಡರ್ ಎಲ್ಲ ರೆಡ್ ಇದೆಯಲ್ಲ, ಈ ರೀತಿ ಆಗುತ್ತೆ. ರೆಡ್ಡು ಪಿಂಕು ಗ್ರೀನು ಮಿಕ್ಸಲ್ಲಿ ಇದು ಕಲರ್ ಚೇಂಜ್ ಮಾಡ್ತಾ ಹೋಗುತ್ತೆ. ಆದರೆ ಬಿಸಿಲು ಪಾಸ್ ಆಗಬೇಕು, ಆವಾಗ ಇದು ಕಲರ್ ಚೇಂಜ್ ಮಾಡುತ್ತೆ. ಈಗ ಮೊದಲು ತೋರಿಸಿದ್ದು ನಾನು ಸ್ವಲ್ಪ ಬಿಸಿಲು ಪಾಸಾದ್ರೂ ಕೂಡ ಗಿಡ ತಡ್ಕೊಳ್ಳೋದಿಲ್ಲ, ಬೇಗ ಡ್ಯಾಮೇಜ್ ಆಗಿಬಿಡುತ್ತೆ. ಅದು ಸ್ವಲ್ಪ ತುಂಬಾ ಸಾಫ್ಟ್ ಅಂತಲೇ ಹೇಳ್ಬೋದು. ಅದರಲ್ಲೇ ಈ ವೆರೈಟಿ ಸ್ವಲ್ಪ ಬಿಸಿಲನ್ನ ತಡ್ಕೊಳ್ಳುತ್ತೆ. ಇದರಲ್ಲಿ ಇದೇ ವೆರೈಟಿ ವೈಟ್ ಕಾಂಬಿನೇಷನ್ನು ಕೂಡ ಸಿಗುತ್ತೆ. ವೈಟಲ್ಲೂ ಕೂಡ ಒಂದು ತುಂಬಾ ಸಾಫ್ಟ್ ಇರುವಂತಹದ್ದು ಸಿಗುತ್ತೆ. ಈಗ ರೆಡ್ ಕಾಂಬಿನೇಷನ್ ಹೆಂಗೆ ಸಿಗುತ್ತೆ ಅದೇ ರೀತಿ ವೈಟಲ್ಲೂ ಅಷ್ಟೇ ತುಂಬ ಸಾಫ್ಟ್ ಇರುವಂಥ ಆಗ್ಲೇನಿಮ ಪ್ಲ್ಯಾಂಟು ಸಿಗುತ್ತೆ, ಮತ್ತು ಸ್ವಲ್ಪ ಹಾರ್ಡ್ ಇರುವಂಥ ಆಗ್ಲೇನಿಮ ಪ್ಲ್ಯಾಂಟು ಕೂಡ ಸಿಗುತ್ತೆ. ಆಗ್ಲೇನಿಮ ಪ್ಲ್ಯಾಂಟನ್ನು ನಾನೀಗ ತೋರಿಸ್ದೆ, ಯಾವುದು ತುಂಬ ಸಾಫ್ಟ್ ಇರುತ್ತೆ, ಸ್ವಲ್ಪ ಹಾರ್ಡ್ ಇರುತ್ತೆ ಯಾವುದು ಅಂತ. 2 ಕಾಂಬಿನೇಷನ್ನು ಕೂಡ ನೋಡಿದ್ದೀರಲ್ವ. ನೀವು ನರ್ಸರಿಗೆ ಹೋಗಿ ತೊಗೊಳ್ಬೇಕಾದ್ರೆ ಕಲರ್ ಕಾಂಬಿನೇಷನ್ ಮೇಲೆ ಡಿಪೆಂಡ್ ಆಗುತ್ತೆ, ನೀವು ಪ್ಲ್ಯಾಂಟನ್ನು ಯಾವ ಶೇಡಲ್ಲಿ ಇಟ್ಕೊಬೇಕು, ಯಾವ ರೀತಿ ಮೇಂಟೆನೆನ್ಸ್ ಮಾಡಬೇಕು ಅಂತ. ಕಂಪ್ಲೀಟಾಗಿ ಈಗ ಮಳೆ ಕಡಿಮೆ ಆಗಿದೆ, ಆದರೆ ಮೋಡ ಮತ್ತು ಬಿಸಿಲು ಎರಡೂ ಕೂಡ ಈಕ್ವಲ್ ಆಗಿ ಬರ್ತಾ ಇದೆ. ಸ್ವಲ್ಪ ಟೈಮ್ ಮೋಡ ಇರುತ್ತೆ, ಸ್ವಲ್ಪ ಟೈಮ್ ಬಿಸಿಲಿರುತ್ತೆ. ಈಗ ಮಳೆಗಾಲಕ್ಕೆ ಸೆಟ್ ಆಗಿರುತ್ತೆ ಪ್ಲ್ಯಾಂಟು, ನಾವಾಗಿರ್ಬೋದು ಪ್ಲ್ಯಾಂಟ್ ಆಗಿರ್ಬೋದು. ಈಗ ನಮ್ಮ ರೀತಿಯೇ ನಾವು ಹೆಂಗೆ ಮಳೆಗಾಲಕ್ಕೆ ಸೆಟ್ ಆದಮೇಲೆ ಸ್ವಲ್ಪ ಬಿಸಿಲು ಸ್ಟಾರ್ಟ್ ಆದ ತಕ್ಷಣ ನಮಗೆ ಹುಷಾರಿಲ್ದಂಗೆ ಆಗೋದಾಗಿರ್ಬೋದು, ಶೀತ ಆಗ್ಬೋದು, ಕೆಮ್ಮಾಗ್ಬೋದು, ಈ ರೀತಿ ಆಗುತ್ತಲ್ವ. ಅದೇ ರೀತಿ ಪ್ಲ್ಯಾಂಟ್ಗಳಿಗೂ ಕೂಡ ಒಂದು ವೆದರಿಗೆ ಪ್ಲ್ಯಾಂಟ್ ಸೆಟ್ ಆದಮೇಲೆ ಇನ್ನೊಂದು ವೆದರಿಗೆ ಸೆಟ್ ಆಗಬೇಕಾದ್ರೆ ಸ್ವಲ್ಪ ಟೈಮ್ನ ತಗೊಳುತ್ತೆ. ಈಗ ಮಳೆಗಾಲದಕ್ಕಿಂತ ಮುಂಚೆನೂ ಅಷ್ಟೇ, ಮಳೆಗಾಲ
ಮಳೆಗಾಲ ಸ್ಟಾರ್ಟಿಂಗಲ್ಲಿ ಒಂದು ಮಂತ್ ಆಲ್ಮೋಸ್ಟ್ ಎಲ್ಲರಿಗೂ ಅಷ್ಟೇ ಶೀತ ಕೆಮ್ಮು ಜ್ವರ ಈ ಥರ ಬರ್ತಾ ಇರುತ್ತೆ. ಈಗ ಮಳೆಗಾಲ ಒಂದು ಸ್ಟಾರ್ಟ್ ಆಗಿ ಒಂದು ಮಂತ್ ಆಯಿತು ಅಂದ ತಕ್ಷಣ ಮತ್ತೆ ನಾರ್ಮಲ್ ಸ್ಥಿತಿಗೆ ಬರ್ತೀವಿ. ಮತ್ತು ಮಳೆಗಾಲ ಕಂಪ್ಲೀಟಾಗಿ ಮತ್ತೆ ಬಿಸಿಲು ನೋಡಿದ ತಕ್ಷಣ ಮತ್ತೊಂದು ರೀತಿಯ ಹೆಲ್ತ್ ಇಶ್ಯೂಸ್ ಬರ್ತಾ ಇರುತ್ತಲ್ವ, ಅದೇ ರೀತಿ ಪ್ಲ್ಯಾಂಟ್ಗಳಿಗೂ ಕೂಡ ಆಗ್ತಾ ಇರುತ್ತೆ. ನಮ್ಮ ಥರನೇ ಪ್ಲ್ಯಾಂಟ್ಗಳು ಕೂಡ ಸಡನ್ನಾಗಿ ಸೆಟ್ ಆಗಬೇಕು ಅಂದರೆ ತುಂಬಾ ಕಷ್ಟ ಆಗುತ್ತೆ. ಆವಾಗ ನಾವೇ ಅದಕ್ಕೆ ತಕ್ಕ ಮಟ್ಟಿಗಾದ್ರೂ ಫರ್ಟಿಲೈಸರು ಸ್ಪ್ರೇಗಳನ್ನು ಮಾಡಿ ಅದನ್ನು ಸೆಟ್ ಮಾಡ್ಕೊಳ್ಬೇಕು. ಈಗ ಮಳೆಗಾಲ ಸ್ವಲ್ಪ ಕಡಿಮೆ ಆಗಿರೋದ್ರಿಂದ ಏನು ಮಾಡಬೇಕಂದ್ರೆ 19 ಆಲನ್ನು ಕೂಡ ಸ್ಪ್ರೇ ಮಾಡ್ಕೊಳ್ಬೋದು. 19 ಆಲನ್ನು ಸ್ಪ್ರೇ ಮಾಡಿ ಯಾಗಲೂ ನಿಮ್ಮ ಪ್ಲ್ಯಾಂಟಿಗೆ ತುಂಬಾ ಚೆನ್ನಾಗಿ ರಿಸಲ್ಟ್ ಕೊಡುತ್ತೆ. 19 ಆಲು ಸ್ಪ್ರೇ ಮಾಡಿದ ಮೇಲೆ DAPನ ಹಾಕ್ಕೊಳ್ಳಿ. 1-2 ಕಾಳು DAP ಕೊಡಿ. ಇಲ್ಲ DAP ಫಸ್ಟು ಫರ್ಟಿಲೈಸರ್ ಕೊಟ್ಟು ಸ್ಪ್ರೇನ ಮಾಡಿ, ಇಲ್ಲ ಸ್ಪ್ರೇ ಕೊಟ್ಟು ಇಲ್ಲ ಫರ್ಟಿಲೈಸರ್ನ ಹಾಕಿ ಒಟ್ಟೊಟ್ಟಿಗೆ ಹಾಕ್ಕೊಳ್ಳೋದು ಬೇಡ. ಈಗ ಒಂದು ವೀಕು ಈಗ ಸ್ಪ್ರೇನ ಮಾಡಿಕೊಂಡೆ ಅಂದರೆ ಇನ್ನೊಂದು ವೀಕಲ್ಲಿ ನೀವು ಫರ್ಟಿಲೈಸರ್ನ ಕೊಡಿ. ಈಗ ಮಂತಿಗೆ ಒಂದು ಸಲ ಸಾಕು. ಅದನ್ನು ತುಂಬ ಸಾಫ್ಟು ಈ ಪ್ಲ್ಯಾಂಟ್ ಅಂತ ಹೇಳಿದ್ದೀನಿ ಅಲ್ವಾ, 1-2 ಕಾಳು ಮೇಲೆ ನೀವು ಹಾಕಲೇಬೇಡಿ. ಅದರಲ್ಲೂ ಪಾಟ್ ಮಿಕ್ಸ್ನ ಯಾವ ರೀತಿ ತೊಗೊಳ್ತೀರಾ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಪ್ಲ್ಯಾಂಟಿನ ಗ್ರೋತಿಂಗು. ಪಾಟ್ ಮಿಕ್ಸಿಗೆ ಮಾತ್ರ ಯಾವುದೇ ಕಾರಣಕ್ಕೂ ಕೂಡ ಕಾಂಪೋಸ್ಟ್ನ ಟಚ್ನ ಮಾಡಬೇಡಿ. ಕಾಂಪೋಸ್ಟ್ ಆಗಿರ್ಬೋದು, ಹಸುವಿನ ಗೊಬ್ಬರ ಆಗಿರ್ಬೋದು, ಪಾಟ್ ಮಿಕ್ಸಿಗೆ ತೊಗೊಳ್ಬೇಡಿ. ಕಂಪ್ಲೀಟಾಗಿ ಪ್ಲೈನ್ ಮಣ್ಣನ್ನು ತೊಗೊಳ್ಳಿ. ಕೋಕೋಪೀಟು ಬೇಡ ಅಂತಲೇ ಹೇಳ್ತೀನಿ. ಆದ್ರೂ ಸ್ವಲ್ಪ ಮಣ್ಣು ತುಂಬಾ ಗಟ್ಟಿ ಇದೆ, ಬೇಗ ಡ್ರೈ ಆಗ್ತಾಯಿದೆ ಅನ್ನೋದಾದರೆ ಮಾತ್ರ ಈಗ 1 kgಗೆ 1/4 kg ಅಷ್ಟು, 1/4 kgಗೂ ಕಡಿಮೆನೇ ಹಾಕ್ಕೊಳ್ಳಿ ಕೋಕೋಪೀಟು. ಆಗಲೂ ನಿಮ್ಮ ಪ್ಲ್ಯಾಂಟ್ಗೆ ಆಲ್ಮೋಸ್ಟ್ ಮಣ್ಣು ಹಿಡಿದಿಟ್ಕೊಳ್ಳೋವಂಥ ಮಣ್ಣೇ ಒಳ್ಳೆಯದು ಅಂತ ಹೇಳ್ಬೋದು. ಸ್ವಲ್ಪ ಹಾರ್ಡಾಗಿರುವಂಥ ಮಣ್ಣೇ ಒಳ್ಳೆಯದು. ತುಂಬ ಸಾಫ್ಟಾಗಿ ಮಾತ್ರ ರಿಪೋರ್ಟಿಂಗ್ನ ಮಾಡ್ಕೊಳ್ಬೇಡಿ. ಪಾಟ್ ಮಿಕ್ಸ್ ಮಾತ್ರ ತುಂಬ ಸಾಫ್ಟಾಗಿ ತೊಗೊಳ್ಳೇಬೇಡಿ. ಈಕ್ವಲಾಗಿ ಕೋಕೋ ಪೌಡ್ರು ತೊಗೊಳ್ಳೋದು, ಮಣ್ಣು ಮತ್ತು ಕೋಕೋ ಪೀಟೆಲ್ಲ ಒಂದೇ ಈಕ್ವಲಾಗಿ ತೊಗೊಳ್ಳೋದು ಬೇಡ. ಮಣ್ಣು ತುಂಬ ಚೆನ್ನಾಗಿದೆ ಅನ್ನೋದಾದರೆ ಮಣ್ಣು ಮಾತ್ರ ಸಾಕು, ಅದರಲ್ಲೇ ರಿಪೋರ್ಟಿಂಗ್ನ ಮಾಡ್ಕೊಳ್ಳಿ. ಮಣ್ಣು ಚೆನ್ನಾಗಿಲ್ಲ ಅಂದ್ರೇ 1 ಹಿಡಿಯಷ್ಟು ಅಷ್ಟೇ ಕೋಕೋಪೀಟನ್ನ ಮಿಕ್ಸ್ ಮಾಡಿ ರಿಪೋರ್ಟಿಂಗ್ನ ಮಾಡ್ಕೊಂಡ್ಮೇಲೆ ಲೀಫಿಗೆ ಮಾತ್ರ ನೀರನ್ನು ಹಾಕ್ಕೊಳ್ಬೇಕು. ಸೆಮಿ ಶೇಡಲ್ಲಿ ಪ್ಲ್ಯಾಂಟನ್ನು ಇಡಿ. ಸೆಮಿ ಶೇಡ್ ಅಂದರೆ ಯಾವ ರೀತಿ ಆಗಲೋ ನಿಮ್ಮಕ್ಕೆ ಸೆಮಿ ಶೇಡ್ ಬೇಕು ಅಂತಲೂ ಕೂಡ ಹೇಳಿದ್ದೀನಿ ಅಲ್ವಾ, ಅದೇ ರೀತಿ ಶೇಡಲ್ಲಿ ಇಟ್ಬಿಟ್ಟು ಪಾಟಲ್ಲಿರುವಂಥ ಮಣ್ಣು ಫುಲ್ ಕಂಪ್ಲೀಟಾಗಿ ಡ್ರೈಯೂ ಅಲ್ಲ, ಕಂಪ್ಲೀಟಾಗಿ ತುಂಬ ಒದ್ದೆ ಇರುವಂಥ ಮಣ್ಣಿಗೂ ಕೂಡ ಎಕ್ಸ್ಟ್ರಾ ಕೇರ್ನ ತೊಗೊಳಕ್ಕೆ ಹೋಗಬೇಡಿ. ಈಗ ತುಂಬ ಡ್ರೈ ಆದಮೇಲೆ ನೀರನ್ನು ಹಾಕ್ಕೊಡೋದಾಗಿರ್ಬೋದು, ತುಂಬ ತೇವಾಂಶ ಇದ್ರೂ ಕೂಡ ಮತ್ತೆ ಎಕ್ಸ್ಟ್ರಾ ನೀರನ್ನು ಹಾಕ್ಕೊಡೋದು ಬೇಡ. ಕಂಪ್ಲೀಟಾಗಿ ಸ್ವಲ್ಪ ಮಟ್ಟಿಗೆ ಡ್ರೈ ಆಗಿದೆ ಪಾಟಲ್ಲಿರುವಂಥ ಮಣ್ಣು ಅಂದಾಗ ಮಾತ್ರ ಸ್ವಲ್ಪ ನೀರನ್ನು ಸ್ಪ್ರೇ ಮಾಡಿದ್ರೆ ಸಾಕು. ಪ್ಲ್ಯಾಂಟು ತುಂಬ ಚೆನ್ನಾಗೇ ಗ್ರೋತಿಂಗ್ ಸ್ಟಾರ್ಟ್ ಆಗುತ್ತೆ. ಅದ್ರ ಜೊತೆಗೆ ಏನು ಮಾಡಬೇಕಂದ್ರೆ ಪ್ಲ್ಯಾಂಟಿಗೆ ಎಕ್ಸ್ಟ್ರಾ ಕೇರ್ನ ತೊಗೊಳ್ಬೇಡಿ. ಆಗಲೂ ನಿಮ್ಮ ಪ್ಲ್ಯಾಂಟ್ ಆಗಿರ್ಬೋದು, ಯಾವುದೇ ರೀತಿಯ ಪ್ಲ್ಯಾಂಟ್ ಆಗಿರ್ಬೋದು, ನಾನು ಹೇಳ್ತಾ ಇರ್ತೀನಿ, ನರ್ಸರಿನ ತೊಗೊಂಡು ಬಂದಮೇಲೆ ತುಂಬಾ ಎಫರ್ಟ್ ಹಾಕಿ ಅದನ್ನು ಕೇರಿಂಗ್ನ ತೊಗೊಳಕ್ಕೆ ಹೋಗ್ತೀರಾ. ಅದಕ್ಕೆ ಯಾವುದ್ಯಾವುದೋ ಸ್ಪ್ರೇಗಳನ್ನು ಮಾಡೋದಾಗಿರ್ಬೋದು, ಡೈಲಿ ನೀರನ್ನು ಹಾಕ್ಕೊಳ್ಳೋದು. ಈಗ ತುಳಸಿ ಗಿಡಕ್ಕೆ ನೀರು ಹಾಕ್ಕೊಳ್ಳೋದು ಯಾವ ರೀತಿ ತಪ್ಪೋದಿಲ್ಲ ಡೈಲಿ, ಅದೇ ರೀತಿ ಎಲ್ಲ ಪ್ಲ್ಯಾಂಟ್ಗಳಿಗೂ ಕೂಡ ನೀರನ್ನು ಹಾಕ್ಕೊಳ್ಳೋಕೆ ಸ್ಟಾರ್ಟ್ ಮಾಡಿಬಿಡ್ತೀರಾ, ಪ್ಲ್ಯಾಂಟ್ ಕಂಪ್ಲೀಟಾಗಿ ಕೊಳ್ತೋಗುತ್ತೆ. ನೀರು ಮಾತ್ರ ಸ್ವಲ್ಪ ಜಾಸ್ತಿ ಹಾಕಿದ್ರಿ ಅಂದರೆ ಕಂಪ್ಲೀಟಾಗಿ ಒಂದೊಂದು ಎಲೆಗಳು ಕೊಳ್ತೇ ಹೋಗುತ್ತೆ. ನಿಮಗೆ ಗೊತ್ತಾಗುತ್ತೆ, ಬುಡನೂ ಅಷ್ಟೇ ಕರ್ಗೋಗ್ಬಿಡುತ್ತೆ ಕಂಪ್ಲೀಟಾಗಿ. ಅಲ್ಲಿ ಆಗಲೂ ನಿಮ್ಮ ಪ್ಲ್ಯಾಂಟಿಂದು ಬುಡ ಇತ್ತು ಅಂತಲೇ ಗೊತ್ತಾಗಬಾರ್ದು, ಆ ರೀತಿ ಕಂಪ್ಲೀಟಾಗಿ ಕರ್ಗೋಗುತ್ತೆ. ಆಥೋರಿಯಂ ಪ್ಲ್ಯಾಂಟಲ್ಲಾದ್ರೂ ಕಾಣ್ತಾ ಇರುತ್ತೆ ಬುಡ ಹೋಗಿದೆ ಅಂತ, ಇದರಲ್ಲಿ ಕಂಪ್ಲೀಟಾಗಿ ಗೊತ್ತೇ ಆಗೋದಿಲ್ಲ, ಮಣ್ಣಿನ ಜೊತೆಗೇ ಕರ್ಗೋಗ್ಬಿಟ್ಟಿರುತ್ತೆ. ಅಷ್ಟು ಸಾಫ್ಟ್ ಇರುತ್ತೆ ಈ ಪ್ಲ್ಯಾಂಟು. ಈಗ ಕಲರ್ ಕಾಂಬಿನೇಷನ್ನು ನಾನು ಹೇಳಿದೆ, ರೆಡ್ ಕಾಂಬಿನೇಷನ್ಲು ಕೂಡ 2 ರೀತಿ ಸಿಗುತ್ತೆ, ಸ್ವಲ್ಪ ಒಂದು ಸಾಫ್ಟು ಒಂದು ಹಾರ್ಡು. ವೈಟ್ ಕಾಂಬಿನೇಷನ್ಲು ಕೂಡ ಒಂದು ಹಾರ್ಡ್ ಮತ್ತು ಒಂದು ಸಾಫ್ಟ್ ಈ ರೀತಿ ಸಿಗುತ್ತೆ. ನಿಮಗೆ ತುಂಬ ಲಾಂಗ್ ಟೈಮ್ ಇಟ್ಕೊಳ್ಬೇಕು. ನಮ್ಮ ಮನೆ ಹತ್ರ ಸ್ವಲ್ಪ ಶೇಡ್ ಅಂತಲೇ ಹೇಳ್ಬೋದು, ಸೆಮಿ ಶೇಡಲ್ಲೇ ಇರುತ್ತೆ ಎಲ್ಲ ಪ್ಲ್ಯಾಂಟ್ಗಳು ಅನ್ನೋದಾದರೆ ಸ್ವಲ್ಪ ಹಾರ್ಡಾಗಿರುವಂಥ ಪ್ಲ್ಯಾಂಟ್ಗಳನ್ನು ಬೈ ಮಾಡ್ಕೊಳ್ಳಿ. ಇಲ್ಲ ವೆದರು ಸ್ವಲ್ಪ ಚೆನ್ನಾಗೇ ಬಿಸಿಲು ಇದ್ರೂ ಕೂಡ ಬಿಸಿಲು ಡೈರೆಕ್ಟಾಗಿ ಪ್ಲ್ಯಾಂಟ್ ಮೇಲೆ ಬೀಳೋದೇ ಇಲ್ಲ, ಗಾಳಿ ಬೆಳಕಿ ಮಾತ್ರ ಕೊರತೆ ಇಲ್ಲ ಅನ್ನೋದಾದರೆ ಮಾತ್ರ ಸಾಫ್ಟಾಗಿರುವಂಥ ಆಗಲೂ ನಿಮ್ಮ ಪ್ಲ್ಯಾಂಟನ್ನು ತೊಗೊಳ್ಳಿ. ಈ ರೀತಿ ಮಾಡೋದ್ರಿಂದ ಪ್ಲ್ಯಾಂಟ್ಗಳನ್ನು ಉಳಿಸ್ಕೊಳ್ಬೋದು. ಇವತ್ತಿನ ವಿಡಿಯೋದಲ್ಲಿ ನಾನು ನನಗೆ ಎಷ್ಟು ತಿಳಿದೆ ಅಷ್ಟು ಮಾಹಿತಿನ ತಿಳಿಸ್ಕೊಟ್ಟಿನಿ. ಅದ್ರ ಜೊತೆಗೆ ನಮ್ಮ ನರ್ಸರಿಲಿ ನಾನು ಯಾವ ರೀತಿ ಮೇಂಟೆನೆನ್ಸ್ನ ಮಾಡ್ತೀನಿ, ಅದ್ರ ಜೊತೆಗೆ ಯಾವ ರೀತಿಯ ಫರ್ಟಿಲೈಸರು ಈಗ ಮಳೆಗಾಲ ಮುಗಿದ ಮೇಲೆ ಹಾಕ್ಕೊಳ್ತಾ ಇದ್ದೀನಿ ಅಂತಲೂ ಕೂಡ ಹೇಳಿದ್ದೀನಿ. ಈಗ ಮಳೆಗಾಲ ಕಂಪ್ಲೀಟಾಗಿ ಮುಗ್ದಿಲ್ಲ ಅಂದ್ರೂ ಕೂಡ ಮಳೆ ಸ್ವಲ್ಪ ಮಟ್ಟಿಗೆ ಕಡಿಮೆ ಆಗಿದೆಯಲ್ವ, ಯಾವ ರೀತಿ ಫರ್ಟಿಲೈಸರ್ ಹಾಕ್ಕೊಳ್ಬೇಕು ಅಂತಲೂ ಕೂಡ ಹೇಳಿದ್ದೀನಲ್ವ, ಅದನ್ನು ಖಂಡಿತವಾಗ್ಲೂ ಮಾಡಿ ನೋಡಿ, ನಿಮಗೆ ರಿಸಲ್ಟು ಆಟೋಮೆಟಿಕಲಿ ಸಿಗುತ್ತೆ. ಸ್ಪ್ರೇನೂ ಕೂಡ ಮಿಸ್ ಮಾಡಬೇಡಿ. ಇವತ್ತಿನ ವಿಡಿಯೋ ನಿಮಗೆಲ್ಲ ಇಷ್ಟ ಆದರೆ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಜೊತೆಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.